ಅವಾಗ ಹೆಂಗಿತ್ತು ಜೀವನ, ಹೆಂಗಿರ್ತಿತ್ತು? ಕಾಸ್ಟ್ ಹೆಂಗೆ? ಈಗ ಏನೋ ತಗೋಬೇಕು, ತಿನ್ನಬೇಕು, ಈ ಆಸೆಗಳು ಇರ್ತಾವಲ್ಲ. ನಾನು ಒಬ್ಬನೇ ಅಲ್ವಾ, ಒಬ್ಬನೇ, ಯಾರು ಹೇಳೋರಿಲ್ಲ ಕೇಳೋಲ್ಲ. ಏನು ಬೇಕಾದ್ರು ತಗೋಬೋದು, ಏನು ಬೇಕಾದ್ರೂ ತಿನ್ಬೋದು. ಏನು ಮಾಡ್ತಿದ್ರಿ ನೀವು ಆ ದುಡ್ಡಲ್ಲಿ? ಆ ದುಡ್ಡು ಅದೇ ಊಟ ಮಾಡೋದು, ಅದು ನಮ್ಗೆ ಇಷ್ಟ ಬಂದು ಹೀಗೆ ಎಲ್ಲ ಪರಿಚಯ, ಇದೆಲ್ಲ ತಿನ್ನೋದು ಮಾಡೋದು. ಹೀಗೆ ಆಮೇಲೆ ಬಟ್ಟೆ ಗಿಟ್ಟ ತಗೋಬೇಕು ಅಂತ ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಗುರು ಅಂತ, ಗುರು ಟೈಲರ್ಸ್, ತುಮಕೂರು, ನಮ್ಗೆ ಭಾರಿ ಕ್ಲೋಸ್ ಆಗಿದ್ದ. ಯಾವಾಗ ಹೋಗಿದ್ರೆ ಅವರು ಒಂದೆರಡು ಮೂರು ಡ್ರೆಸ್ ಹೊಲಿರೋದು, ಅವರು ಮೆಜರ್ಮೆಂಟ್ ತೊಗೊಂಡು ಡ್ರೆಸ್ ರೆಡಿ ಮಾಡಿ ಇಟ್ಟುಬಿಡೋರು, ಬಂದು ತಗೊಂಡು ಹೋಗೋದು ನನ್ನ ಬಟ್ಟೆ. ಯಾಕಂದರೆ ಅವರು ಅಷ್ಟು ಕ್ಲೋಸ್ ಆಗಿದ್ದರು ಗುರು. ನನಗೆ ದುಡ್ಡು ಗಿಡ್ಡೇನು ಕೇಳ್ತಿಲ್ಲ, ಫ್ರೀಯಾಗಿ ಡ್ರೆಸ್ ಹೊಲ್ಕೊಡೋರು. ದೊಡ್ಡ ಟೈಲರಿಂಗ್ ಆಫೀಸ್ ಅವ್ರದ್ದು, ಸುಮಾರು ಒಂದು 15-20 ಜನ ಕೆಲಸ ಮಾಡೋರು ಅವರಿದ್ದಾರೆ. ಹಾಗಾಗಿ ಅಲ್ಲಿಂದ ಬಟ್ಟೆ ಗಿಟ್ಟೆ ಬರೆ ಇದು ಮತ್ತು ಬಾಡದ ಊರಿನಲ್ಲಿ ಆ ಡ್ರೆಸ್ ಹಾಕಿರೋದಲ್ಲ ಅವರು ಹೊಲ್ಕೊಟ್ಟಿದ್ದೆ, ಗುರು ಹೊಲ್ಕೊಟ್ಟಿದ್ದೆ. ಎಲಿಫೆಂಟ್ ಬೆಲ್ಟ್ ಬಾಟಮ್. ಹೌದು, ಎಲಿಫೆಂಟ್ ಬೆಲ್ಟ್ ಬಾಟಮ್, ಕರೆಕ್ಟು. ಇದು ಎಲಿಫೆಂಟ್ ಕಾಲದ ಇಷ್ಟು ಕರೆಕ್ಟು. ಹೌದು. ನಾವು ನಿಮ್ಮನ್ನು ಒಂದು ಪ್ರಸಂಗದ ಗೆಂಡತಿಮ್ಮ ನಿಮ್ಮ ನೆನಪಿಸ್ಕೋತೀವಿ ನಾವು. ಇನ್ನೊಂದು ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅನುಪಮ ಸಿನಿಮಾದಲ್ಲಿ ಅನುಪಮ ನಿಮ್ಮ ಕ್ಯಾರೆಕ್ಟ್ರು, ಆ ಹಾಡು ನಾವು ಮರೆಯೋಕ್ಕೆ ಸಾಧ್ಯನೇ. ಅನುಪಮಗೆ ನಮ್ಮ ಇವರು ರಾಜ್ಕುಮಾರ್ ಅವರು, ಇವರು ಸೆಡ್ಡಿಗ್ದರು ಪಿಕ್ಚರ್ ತೆಗೆದಿದ್ದು ಕರೆಸೋರು ನನಗೆ. ಡಿಗ್ರಿ ಒಂದು ಪಿಕ್ಚರ್ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾಗಿ ರೇಣುಕಾ ಶರ್ಮಾ ಡೈರೆಕ್ಷನ್ ಮಾಡ್ತಿದ್ದೆ ಸರ್. 4,500 ರೂಪಾಯಿ ಸಂಬಳ, ಪೇಮೆಂಟ್ 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು ಸರ್. ನಾನು 1,000 ರೂಪಾಯಿ ಎಲ್ಲಿ ಇಟ್ಕೊಳ್ಳಿ, ನಾನು ಕೆ ವಿ ಜಯರಾಮವ್ರು, ರಾಜವರು, ನಾವೆಲ್ಲ ಹೋಗೋದು ಹೋಟೆಲ್ ಊಟ ಮಾಡ್ಕೊಂಬರೋದು, ನಾನ್ ವೆಜ್ ಊಟ ಮಾಡೋದು, ಈಗ ಮಾಡಿ ಕಾಲದ ದುಡ್ಡ. ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ 1,000 ರೂಪಾಯಿಲಿ. ಏನು ಗೊತ್ತಿಲ್ಲ, ಕೇಳ ಹಿರಣ್ಯ ಮೆತ್ರ ಮಾಡಲಿ. ರಾತ್ರಿ ಆದರೆ ಸಾಕು, ಹಿರಣ್ಯ ಮೆತ್ರ ಒಂದು ರೂಮಲ್ಲಿ ಇರೋದು, ಅಲ್ಲಿ ಚಾಪೆ ಹಾಸ್ಕೊಂಡು ಮಲ್ಗೋದು. ನಿಮಗೆ ಅಂತ ಮನೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಏನೂ ಇಲ್ಲ? ಏನಿಲ್ಲ. ಆಮೇಲೆ ಬರ್ತಾ 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 ಸ್ವಲ್ಪ ಆ ಮ್ಯಾನೇಜರ್ ಹೇಳಿದ್ರೆ ಅಲ್ಲೆಲ್ಲ ಇದ್ದರೆ ಏನೋ ಜನ ಏನೋ ಅಂತಾರೆ, ಹಿರಣ್ಯ ಮಿತ್ರ ಬಿಟ್ಟು ಆರ್ಟಿಸ್ಟ್ ಅಂತಾರೆ, ಏನೋ ಒಂದು ರೂಮ್ ಮಾಡ್ಯ ಅಂತ. ಆವಾಗ ನಾನು ಶ್ರೀನಿಧಿ ಲಾಡ್ಜ್ ಅಂತ ನಮ್ಮ ಮೂವಿ ಲ್ಯಾಂಡ್ ಟ್ಯಾಕ್ಸ್ ಎದುರುಗಡೆ ಗಲ್ಲಿಯೊಳಗೆ ಒಂದು 50 ರೂಪಾಯಿ ಬಾಡಿಗೆ ತಿಂಗಳಿಗೆ, ಒಂದು ಸಣ್ಣ ರೂಮು, ಇದಕ್ಕೆ ಸ್ವಲ್ಪ ಉದ್ದ ಇರೋದು ಅಷ್ಟೇ, ಅಲ್ಲಿ ಒಂದು ಮಂಚ ಇರೋದು ಅಷ್ಟೇ. ಇನ್ನು ಸ್ನಾನ ಗಿನ ಮಾಡೋದಕ್ಕೆ ಬಚ್ಚಲಿಗೆ ಚಲೋ ಅಲ್ಲಿರ್ತಿದ್ದೆ. ಅಲ್ಲಿಂದ ಹಂಗೆ. ಸೊ 4,500 ರೂಪಾಯಿ ಅನುಪಮ ಸಿನಿಮಾಗೆ ನಿಮಗೆ ಕೊಟ್ಟಿದ್ದು. ಒಳ್ಳೆ ಕ್ಯಾರೆಕ್ಟರ್. ಅದರಲ್ಲಿ ಸಾಂಗು, ಈ ಸಾಂಗ್ ಬಂತು. ಯಾವುದು? ಬರ್ತಾಳೆ ಕನಸಿನ ರಾಣಿ, ಸತ್ತಾಳೆ ಮುತ್ತಿನ ಬೇಣಿ, ಕೊಟ್ಟಾಳೆ ಮುತ್ತಿನ ರಾಣಿ, ತಡಿ ಮಾಡು ಚಿನ್ನದ ದೋಣಿ, ತೇಲಾಡಿ ಈ ಜಡಿ ಕೂಡಿ ನಾವು ಕೂಡಿ ಬರ್ತಾಳೆ ಕೊಡ್ತಾಳೆ. ಅದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಕೇಳ್ತಾರೆ, ಈ ಪಾಠ ಯಾರು ಮಾಡಿಸ್ತಾರೆ ಅಂತ. ಡಿಂಗ್ರಿ ನಾಗರಾಜ್ ಅವ್ರು ಹೆಂಗಿದೆ ವಾಯ್ಸು, ಕೀರ್ಲು, ಸ್ವಲ್ಪ ಕೀರ್ಲು ವಾಯ್ಸ್ ಆಗಿದೆ. ನನ್ನ ವಾಯ್ಸ್ ಮ್ಯಾಚ್ ಮಾಡಿ ಅವರು ಬರ್ತಾಳೆ ಕೊಡ್ತಾಳೆ ಅಂತ ಅವರು ಮ್ಯಾಚ್ ಮಾಡಿದ್ರು. ಆ ಸಾಂಗ್ ಬಂತು. ಅವಾಗ ಚಾಮುಂಡಿಯಲ್ಲಿ ಸೆಟ್ ಹಾಕಿದ್ದು ಶೂಟಿಂಗು. ಯಾರು ಮಾಡ್ತಾರೆ ಡ್ಯಾನ್ಸ್? ಯಾರಿಗೂ ಡ್ಯಾನ್ಸ್ ಬರೋಲ್ಲ ಸರ್. ನಂಗೆ ಬರೋಲ್ಲ, ಉಮೇಶ್ ಬರೋಲ್ಲ, ಅವನು ಮುಕುಂದನ ಅವನು ಬರೋಲ್ಲ, ಹರ್ಷವರ್ಧನ್ ಅವನು ಬರೋಲ್ಲ. ಯಾರು ಮಾಡ್ತಾರೆ ಸರ್ ಡ್ಯಾನ್ಸ್? ಯಾರು ಕೈಲಿ ಮಾಡ್ಸೋಣ? ಆವಾಗ ಇವರು ಮೂಗೂರು ಸುಂದರಂ ನನಗೊಂದು ಸ್ಟೆಪ್ ಹೇಳಿದ್ರು, ಡಿಗ್ರಿ ಇದೊಂದು ಸ್ಟೆಪ್ ಮಾಡವ ನೋಡೋಣ ನೀನು ಅಂತ ನನಗೆ ಹೇಳ್ಕೊಟ್ರು. ತಾಯಿನಾಗೆ ಎಷ್ಟು ಮಾಡೋತ್ತಲ್ಲ, ಬಿ ಜಿ ಎಮ್ಗೆ ಏನಾದ್ರು ಕಾಲ ಅಗಲ್ಸ್ಕೊಂಡು ಬರ್ತಿದ್ವಿ, ಹಿಂಗೆ ಬರ್ತೀನಿ. ಅದೊಂದು ಬಿ ಜಿ ಎಮ್ ನಾನು ಸ್ಟೆಪ್ ಮಾಡಿದೆ, ಖುಷಿ ಆದರು. ಸರ್ ಡಿಂಗ್ನಿ ಮೇಲೆ ತೆಗೆದುಬಿಡೋಣ ಸಾಂಗ್. ಹಾಗಾಗಿ ಆ ಹುಡುಗಿ ಡ್ರೆಸ್ಸಲ್ಲಿ ಹಾಕಿ ಇದು ಮಾಡಿ ಕಂಪ್ಲೀಟ್ ಸಾಂಗ್ ನನ್ನ ಮೇಲೆ ತೆಗೆದ್ರು. ಅದು ನಾನು ಮಾಸ್ಟರ್ ಪೀಸ್ ಆಗ್ಬಿಡ್ತು. ಹೌದು. ಈಗಲೂ ಈ ಕ್ಷಣಕ್ಕೂ ನಾನು ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ನಾಟಕಕ್ಕೆ ಹೋದ್ರು ಕೂಡ ಜನ ಏನು ಸರ್ ಅನುಭವದಲ್ಲಿ ಡ್ಯಾನ್ಸ್ ಅನಿಬೋದು ಅವ್ರು ಹೇಳ್ಕೊಟ್ರು, ನಾನು ಮಾಡಿದೆ ಅಷ್ಟೇ. ಸಣ್ಣ ಒಣಕಲ್ ಕಡ್ಡಿ, ಹೌದು, ಒಂದು ಚಡ್ಡಿ ಥರ ಡ್ರೆಸ್ಸು, ಒಂದು ಸಣ್ಣ ಸಣ್ಣ ಡ್ರೆಸ್, ಅದು ಅಲ್ಲದೆ ಕರೆಕ್ಟ್. ಅದು ಫುಲ್ ಪೈಲ್ವಾನ್ ಥರ ಬಿಲ್ಡಪ್ಗಳು. ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮ ಬಾಡಿ ಲ್ಯಾಂಗ್ವೇಜು ನೋಡಿದ ತಕ್ಷಣ ಇವ್ರು ನಗಿಸ್ತಾರಪ್ಪ, ಇವ್ರು ನಮ್ಗೆ ಇಷ್ಟ ಅಪ್ಪ. ಹಾಗಾಗಿ ಅಲ್ಲಿಂದ ನಾನು ಎಲ್ಲ ಪಿಕ್ಚರು ಅಬ್ಬಾಯಿ ನಾಡೋರು ಕಣ್ಣಿಗೆ ಬಿದ್ದೆ. ಒಂದ್ಸತಿ ಅಬ್ಬಾಯಿ ನಾಡೋರ ಪಿಕ್ಚರು ಅವರು ಇದೆಯಲ್ಲ, ಅಲ್ಲೊಂದು ಲೋಕ ಉಂಟು ಇಲ್ಲೊಂದು ಲೋಕ ಉಂಟು ಅದು ಆರತಿಯವ್ರು ಆಡೋದು. ಆ ಸಾಂಗ್ ಆ ಪಿಕ್ಚರಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಒಂದು ಪಾರ್ಟ್ ಮಾಡಿದ್ದಾರೆ, ನಂಜುಗನೂರಿನವರು. ಅವರು ಫುಲ್ ಯಾವಾಗಲೂ ಬೂಸ್ ಪಾರ್ಟಿ ಅವರು. ಡಬ್ಬಿಂಗ್ ಸಿಂಗೇ ಆಗ್ತಾಯಿಲ್ಲ, ಡಬ್ಬಿಂಗೇ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡೋದು? ಕೊನೆಗೆ ಯಾರು ಸರ್ ಡಿಂಗ್ರಿ ಅಂತ ಒಂದು ಕ್ಯಾರೆಕ್ಟರ್ ಬಂದಿದ್ದಾರೆ ಒಬ್ಬರು ಸಿನಿಮಾ ಆ್ಯಕ್ಟರು, ಅವರು ವಾಯ್ಸು ಇವ್ರು ಮ್ಯಾಚ್ ಆಗ್ಬೋದು. ಅಬ್ಬಾಯಿ ಕರೆಸ್ರಿ ಮಾತಾಡ್ಸ್ರಿ ಬಂದರೆ ನಾನು ಮಾತಾಡ್ದೆ, ಮ್ಯಾಚ್ ಆಗ್ಬಾರ್ದು ವಾಯ್ಸು. ಸರ್ ಚೆನ್ನಾಗಿದೆ. ಆಮೇಲೆ ಅಬ್ಬಾಯಿಂದ ಹೇಳೋರು ಕೇಳಿದ್ರು, ಏನಪ್ಪ ಏನು ನಾನು ಹಿಂಗೆ ಅಂತಿದ್ದ ಅಬ್ಬ, ಓ
ನೀವು ಮನವೊಳಗಡೆ ಅಂದ್ಬಿಟ್ಟು ಅಲ್ಲಿಂದ ಹಿಡ್ಕೊಂಡ್ರು ನನ್ನ. ಅಲ್ಲಿಂದ ಹಿಡ್ಕೊಂಡು ಅವ್ರದ್ದೆಲ್ಲ ಪಿಕ್ಚರ್ಗಳಲ್ಲಿ ಒಂದು ಕ್ಯಾರೆಕ್ಟರ್ ಕೊಡೋಕೆ ಶುರು ಮಾಡಿದ್ರು ಅಬ್ಬಯ್ಯ ನಾಡವರು. ಎಲ್ಲ ಪಿಕ್ಚರ್ ಅದು ಇದು ನನ್ನವರು, ಇದು ಆಮೇಲೆ ಇದು ಚೆಲ್ಲಿದ ರಕ್ತ, ಇದೆಲ್ಲ ಅಬ್ಬಯ್ಯ ನಾಡವ್ರ ಪಿಕ್ಚರ್. ಎಲ್ಲ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳೆಲ್ಲ ಕೊಟ್ಟರು. ಈಗ ನಿಮ್ಮದು ಒಂದಷ್ಟು ಸಿನಿಮಾಗಳು ಯೋಚನೆ ಮಾಡ್ತಿದ್ದೆ ನಾನು. ನಮಗೆಲ್ಲ ಬಹಳ ಇಷ್ಟವಾಗಿದ್ದು ಒಂದು ಫ್ಯಾಮಿಲಿ, ಮನೆಯ ಮಂತ್ರಾಲಯ ಮನೆ ಒಂದೊಳ್ಳೆ ಸಿನಿಮಾ. ಉಂಡು ಹೋದ ಕೊಂಡು ಹೋದ, ಗಿರಿಜಾ ಜೊತೆಗೆ ಅವ್ರ ಜೊತೆ ಅದೆಲ್ಲ ಅಲ್ಲಿ ಹುಂಚ. ಹೌದು, ರೂಪಾಯಿ ರಾಜ, ಇವೆಲ್ಲ ಒಂಥರ ಅಂದರೆ ನಿಮ್ಮ ಮೇಲಿಂದ ಕಣ್ ತೆಗಿಯೋಕ್ಕಾಗದೇ ಇಲ್ಲ ಅನ್ನೋ ಕ್ಯಾರೆಕ್ಟರ್ಗಳಿವೆ. ಹೌದೌದು, ನೆನಪಾಗ್ತಿದೆಯಲ್ಲ ಈ ಥರ. ಅದೆಲ್ಲ ಆ ಡೈರೆಕ್ಟರ್ ಅವರಿಗೆಲ್ಲ ನಾವು ಆ ಡೈರೆಕ್ಟ್ರಿಗೆ ಥ್ಯಾಂಕ್ಫುಲ್ ಆಗಬೇಕು. ಆಮೇಲೆ ಇವರು ಉಂಡು ಹೋದ ಕೊಂಡು ಹೋದ ಡೈರೆಕ್ಟ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಅವ್ರು ಕರೆಸೋರು. ಡಿಗ್ರಿ ಅವ್ರು ನಿಮ್ಗೊಂದು ಪಾಯಿಂಟ್ ಹೇಳಿದ್ದಾರೆ, ನಿಮ್ಗೆ ಮ್ಯಾಚ್ ಆಗುವಂಥದ್ದು ಮಾಡ್ತೀವಿ ಸರ್, ಮಾಡ್ರೆ ನಾನು ಅಷ್ಟೇ. ಗಿರಿಜಾಲಗೆ ಬಾವಿ ಬೀಳ್ತೀನಿ ಹೋಗ್ತಿರ್ತಾರೆ, ನಾನು ಬೇಡ ಅಂತ ಹಿಡ್ಕೊಂಡು ಹೋಗ್ತಾರೆ. ಈ ಥರ ಒಂದು ಕ್ಯಾರೆಕ್ಟ್ರು. ಅದು ನೋಡಿ ಅವರು ಖುಷಿಯಾದರು. ಹೀಗೆ ಒಂದೊಂದು ನಮ್ಮ ಕ್ಯಾರೆಕ್ಟ್ರು ಅದಾದ ಆಟೋಮೆಟಿಕ್ಕಾಗಿ ಮ್ಯಾಚ್ ಆಗ್ಬಿಡ್ತು ನಮಗೆ. ಏನಿತ್ತು ಅಂದರೆ ನೀವು ಬೆಳೀತಿದ್ರಿ, ಜನ ನಿಮ್ಮನ್ನು ಗುರ್ತಿಡಿತಿದ್ರು. ಹೆಂಗಿತ್ತು ಅವಾಗೆಲ್ಲ? ಸಿನಿಮಾ ಥಿಯೇಟ್ರ್ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಜನ ನೋಡಿರ್ತಾರಲ್ಲ, ಜನ ಏನು ರಿಯಾಕ್ಷನ್ ಕೊಡ್ತಾರೆ? ನಾನು ಅಲ್ಲೇ ನಿಂತ್ಕೊಳ್ತಿದ್ದೆ ಸರ್. ಈ ರೆಪ್ರೆಸೆಂಟೇಟಿವ್ ಪ್ರಸಂಗದ ಗಂಡತೆ ಹೋಗಿದ್ದಲ್ಲ, ಮಲ್ಲಿಕಾರ್ಜುನ ಟಾಕೀಸ್ ಶಿವಮೊಗ್ಗ, ನಿಂತ್ಕೊಳ್ತಿದ್ದೆ. ಪಿಕ್ಚರ್ ಬರ್ತಿದ್ದಾಗೆ ನೋಡೋರು, ಹೌದು ಅಲ್ವೋ ಇವನು, ಹೌದು ಅಲ್ವೋ ಅಂತ. ಆಮೇಲೆ ಬಸ್ ಸ್ಟ್ಯಾಂಡ್ ನಿಂತಿರೋರು, ಬರೋನು ಹಿಂಗೆ ಹೋಗೋನು, ತಿರ್ಗಿ ಆ ಕಡೆನೇ ಬರೋನು, ಒಳ್ಳೆ ಕಳ್ಳನ ಥರ ನೋಡೋರು. ಈ ನನ್ನ ಮಗನ ಎಲ್ಲ ನೋಡೋದಾಗಿದೆಯಲ್ಲ ಅಂತ. ಕರೆಕ್ಟ್. ಈ ಥರ ನೀವೊಂದು ಗೊತ್ತಾದ್ಮೇಲೆ ಇವಾಗ ಬಿಡಿ ಎಲ್ಲರೂ ಒಂದು 3 ಮನೆ ಹಳ್ಳಿಲಿ ಕೂಡ ಬರೀ ಸರ್ ಕಾಫಿ ಕೊಡಿರಿ, ಊಟ ಮಾಡಿ, ಟಿಫನ್ ಮಾಡಿ ಅಂತಾರೆ. ಅಷ್ಟು ಪ್ರೀತಿ ವಿಶ್ವಾಸ. ಅಲ್ಲ, ಅವಾಗ ನೀವು ಅಂತ ಗೊತ್ತಾಗೋಯ್ತು ಅಂದ್ಕಳಿ, ಓ ಇವರೇ ಅಪ್ಪ ಡಿಗ್ರಿ ನಾಗರಾಜ್ ಅಂತ. ಹೆಂಗೆ ಜನ ರಿಯಾಕ್ಟ್ ಮಾಡ್ತಿದ್ರು ನಿಮ್ಗೆ ಅವಾಗ? ಭಾಳ ಚೆನ್ನಾಗಿ ಸರ್, ನನಗೆ ಭಾಳ ಬೆಲೆ ಕೊಡೋರು. ಡಿಗ್ರಿ ನಾಗರಾಜ್ ಬಂದು ನೋಡ್ರಿ, ಡಿಗ್ರಿ. ನಾನು ನಾಟಕ ಹೋಗ್ಬಿಟ್ರಂತೂ ಗುಬ್ಬಿ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಜನ ಭಾಳ ಇಷ್ಟಪಡೋರು. ಕ್ಯಾರೆಕ್ಟ್ರು, ಪಾತ್ರ ಎಲ್ಲ ಯಾವ ದಿನಕ್ಕೊಬ್ಬೊಬ್ಬರು ಮನೆ ಊಟಕ್ಕೆ ಕರ್ಕೊಂಡು ಹೋಗೋರು. ಹೌದಾ? ಊಟ ಕೊಡೋರು. ಆಮೇಲೆ ನಾಟಕ ಏನು ಲಾಸ್ಟ್ ದಿವಸ ಯಾರೋ ಹೊರತುಗಡೆ ಸೇರ್ಕೊಂಡು ಸನ್ಮಾನ ಮಾಡೋರು. ಹೀಗೆಲ್ಲ ಆ ಕಲೆಯನ್ನು ನಂಬ್ಕೊಂಡು ಬಂದವನಿಗೆ ನನಗೆ ಇವತ್ತು ದಿವಸ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿ, ಆಮೇಲೆ ಇದು ನಾಟಕ ಅಕಾಡೆಮಿ ಪ್ರಶಸ್ತಿ, ಬಳ್ಳಾರಿ ರಾಘವ ಪ್ರಶಸ್ತಿ, ಇದೆಲ್ಲ ಕೊಟ್ಟಿದ್ದಾರೆ. ಎಲ್ಲೂ ಯಾವತ್ತೂ ನಂಗೆ ಇಷ್ಟು ದುಡ್ಡು ಬೇಕು ಅಂತ ಕೇಳಿಲ್ವಾ ಸರ್ ನೀವು? ಯಾರನ್ನೂ ಕೇಳಿಲ್ಲ ಸರ್, ಯಾರನ್ನೂ ಕೇಳಿ ನಾನು ಈ ಪಾತ್ರ ನಂಗೆ ಇಷ್ಟು ದುಡ್ಡು ಕೊಡಿ ಯಾರು ಇದ್ರಿಗೆ ಈಗ ಬಂದರೆ ಕಾತ್ರ ಬಂದರೆ ಕೇಳ್ತೀರಿ, ಎಷ್ಟು ಕೊಡ್ತೀರಪ್ಪ ಅಂತ. ಓಕೆ, ಅಷ್ಟೇ. ಅವಾಗ ಏನು ಕೇಳ್ತೀವಿ, ಅವ್ರು ಏನು ಕೊಟ್ಟರೆ ಅದೇ. ಯಾಕೆ? ಅದೇನು ನನಗೆ ಅದು ಬರಲಿಲ್ಲ, ಕೊಡಿ ಅಂದ್ರೆ ತಿರ್ಗಕ್ಕೆ. ತುಂಬ ಫೇಮಸ್ ಆಗಿದ್ರಿ, ನೀವು ಬೇಕೇ ಬೇಕು ಅಂತಿದ್ರು, ನಿಮಗೋಸ್ಕರ ಪಾತ್ರವನ್ನು ಸೃಷ್ಟಿ ಮಾಡ್ತಿದ್ರು. ಹೌದು, ಮಾಡ್ತಿದ್ರು. ನೀವು ಇಷ್ಟು ಕೇಳಿದ್ರೆ ಕೊಡ್ತಿದ್ರಲ್ಲ ಅವರು. ನಾನು ಕೇಳ್ತಿರಲ್ಲ, ಅವರು ಈ ಡಿಗ್ರಿ ನಿನ್ನ ಪೇಮೆಂಟ್ ಇಷ್ಟು ಫಿಕ್ಸ್ ಮಾಡಿದ್ದೀವಿ. ಆಯ್ತು ಸರ್. ಎಷ್ಟಿತ್ತು ಅಣ್ಣ ಅವಾಗೆಲ್ಲ ಪೇಮೆಂಟ್? ಅನುಪಮ 4,500 ಹೇಳಿದ್ರಿ. ಅನುಪಮ 4,500. ಅನುಪಮ ಅಷ್ಟೇ. ಅದಾದಮೇಲೆ ಬೇರೆ ಪಿಕ್ಚರ್ಗಳು, ಅಬ್ಬಯ್ಯ ನಾಡು ಪಿಕ್ಚರ್ಗೆಲ್ಲ 10,000 15,000 ಕೊಡೋರು. ಆಮೇಲೆ ದೊರೆ 20,000 ಕೊಟ್ಟರು. ಓ, ದೊರೆ ಭಗವಾನ್, ದೊರೆ ಶಿವಣ್ಣ ಅವ್ರದ್ದು ಅಷ್ಟೇ. ಅದಾದಮೇಲೆ ಏನಿಲ್ಲ, ಇವಾಗ ನಾವು ಕೇಳ್ತೀವಿ 20 ಕೊಡಿ 30 ಕೊಡಿ ಅಂತ. ಎಷ್ಟು ನೀವು ತಗೊಂಡ್ರೆ ಎಷ್ಟು? 20,000 ಆಸ್ತಿ ಮಾಡಿದ್ದೀರಾ? ಏನಿಲ್ಲ ಸರ್, ಒಂದು ಮನೆ ಕಟ್ಟಬೇಕು ಅಂತ ಕಟ್ಟಿದೆ. ಅದು ದೊಡ್ಡಣ್ಣ ಇದರಲ್ಲಿ ಚಿಕ್ಕಬಿದ್ರಕಲ್ಲಲ್ಲಿ. ಕರೆಕ್ಟು. ಅವನು ಸೈಟ್ ತೊಗೊಂಡೆ, ನಾನು ಸೈಟ್ ತೊಗೊಂಡೆ. ಅವ್ನು ಮನೆ ಕಟ್ಟೋದು ಶುರು ಮಾಡಿದ್ರೆ, ಆಮೇಲೆ ಅವನು ಗ್ರೂಪ್ ದಿವಸ ನಾನು ಮನೆ ಪೂಜೆ ಮಾಡಿದೆ. ಒಂದು ಮನೆ ಕಟ್ಟಿದೆ, 2 ಅಂತಸ್ತು ಹಿಂಗೆ ಒಂದು 13 ಚದರ ಒಂದು ಮನೆ ಮಾಡಿದೆ. ಆದರೆ ಅದೇನು ನನಗೆ ಉಳಿಲಿಲ್ಲ, ಅದು ಹಣೆ ಬರೋದಿಲ್ಲ. ಋಣಾನುಬಂಧೇನ ಪಶು ಪತ್ನಿ ಸುತ ಆಲಯ ಅಂತ ನಮ್ಮ ಕೆಲಸ ಇಲ್ಲ. ನಮಗೆ ಬಾಡಿಗೆ ಮನೆ ಇರಬೇಕು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ನಮಗೆ ಸ್ವಂತ ಮನೆ ಅನ್ನೋದು ಆಗಬಾರಲ್ಲ. ಮಾರ್ಬಿಟ್ರಾ? ಯಾಕೆ ಮಾರಿದ್ರಿ? ಆಗಲಿಲ್ಲ, ಉಳಿಸ್ಕೊಳ್ಳಿಲ್ಲ. ಈ ಮಕ್ಕಳು ಅವ್ರವ್ರ ಪಾಡಿಗೆ ಸ್ವಂತ ಮಾಡ್ಕೊಂಡಿದ್ದಾರೆ. ಮಗಳು ಬಂದು ಬಿದ್ರಳ್ಳಿ ಒಳಗೆ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ ಕಟ್ಕೊಂಡಿದ್ದಾಳೆ, ಅವಳೇ ಪ್ರಿನ್ಸಿಪಲ್ಲು. ಹಳೆಯ ಬಂದು ಫಿಶರ್ಸ್ನಲ್ಲಿ ಡೈರೆಕ್ಟರ್ ಪೋಸ್ಟಲ್ಲಿದ್ದಾನೆ. ಮಗ ರಾಜವರ್ಧನು, ಅವನು 5-6 ಪಿಕ್ಚರ್ ಪಾಠ ಮಾಡಿದ್ದಾನೆ. ಸೊಸೆ ಬಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರೆ.
3 ಲಕ್ಷ ರೂಪಾಯಿ ಸಂಬಳ ತೆಗಿತಾಳೆ ಈಗ. ಓಕೆ. ಅವ್ರು ಸ್ವಂತ ಅವ್ರದ್ದು ಬಿಲ್ಡಿಂಗ್ ಮಾಡ್ಕೊಂಡಿದ್ದಾರೆ. ಹಾಂ ಒಂದು ಮೊಮ್ಮಗ ಇದ್ದಾನೆ. ಅವ್ರ ಪಾಡಿಗೆ ಅವ್ರು ಇದ್ದಾರೆ. ನಮ್ಮ ಪಾಡಿಗೆ ಯಾವಾಗಲೂ ಒಂದ್ಸತಿ ಬರ್ತಾರೆ ಭಾನುವಾರ ಬಂದು ನಮ್ಮ ಮನೆ ಸಾಯಂಕಾಲದವರೆಗಿದ್ದು